ನೋವಿನ ಸಂಗತಿ, ಒಂದಿಗೂ ಸಂತೋಷದ ಸಂಗತಿ, ಇನ್ನೊಂದು ನೋವಿನ ಸಂಗತಿ. ನೋವಂತ ಹೇಳಿದ್ರೆ, ಒಂದು ಸರ್ಕಾರ ವಿಶೇಷವಾಗಿ ನಾಗರಿಕರ ಪರವಾಗಿ ಯೋಚನೆ ಮಾಡುವಂಥದ್ದು ಸಹಜವಾದಂಥ ಒಂದು ಪ್ರಕ್ರಿಯೆ. ಆದರೆ ರಾಜ್ಯದಲ್ಲಿ ಸಾಮಾಜಿಕ ಭದ್ರತೆ ಹಿನ್ನೆಲೆಯಲ್ಲಿ ಅನೇಕ ಸಂಘಟನೆಗಳನ್ನು ನಾವು ಮಾಡ್ತೇವೆ. ಆ ಹಿನ್ನೆಲೆಯಲ್ಲೇ ಗ್ಯಾರಂಟಿ ಯೋಜನೆ ಕೂಡ ಬಂದಂಥದ್ದು. ಹಿಂದೆ ಯಡಿಯೂರಪ್ಪನವರಿದ್ದಂಥ ಸಂದರ್ಭದಲ್ಲಿ ಏನೆಲ್ಲ ಯೋಜನೆಗಳು ಜಾರಿಗೆ ಬಂತು, ನಾಗರಿಕರಿಗೆ ಪೂರಕವಾದಂಥ ರೀತಿಯಲ್ಲಿ ಬಜೆಟ್ಗಳು ನಾಗರಿಕರಿಗೆ ಪರವಾಗಿ, ನಾಗರಿಕರು ಎಲ್ಲರೂ ಬಜೆಟ್ ನೋಡೋ ಹಾಗೆ ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾದಂಥ ಸಂದರ್ಭ. ಹಾಗಾಗಿ ಅದ್ರ ಬಗ್ಗೆ ನಾವು ಆದ್ಯತೆ ಕೊಡಬೇಕಾಗಿರೋದು, ನಾಗರಿಕರ ಪರವಾಗಿ ಯೋಚನೆ ಮಾಡಿರೋಂಥದ್ದು. ಯಾರು ಅಶಕ್ತರಿದ್ದಾರೆ, ಒಂದು ಮಾತಿದೆಯಲ್ಲ, ಬಿದ್ದವರನ್ನು ಮೇಲೆತ್ತುವ ಬನ್ನಿ ಎಲ್ಲರೂ ಕೈ ನೀಡಿರೋಂಥ ಮಾತೇನಿದೆಯಲ್ಲ, ಅದು ಪೂರಕವಾಗಿ ಎಲ್ಲ ಸರ್ಕಾರಗಳು ನಡ್ಕೊಳ್ಬೇಕಾಗಿರೋದು ಜವಾಬ್ದಾರಿ. ಹಾಗಾಗಿ ಗ್ಯಾರಂಟಿ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಅದು ಮಾಡಿದ್ದು ಒಳ್ಳೆ ಕಾರ್ಯ ಅಲ್ಲ ಅಂತ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದಾಗ, ಆದರೆ ಯಾವುದನ್ನು ಬಿಟ್ವಿ ನಾವು, ಯಾವುದಕ್ಕೆ ತೊಂದರೆ ಮಾಡಿದೆ ಅನ್ನೋದನ್ನು ವಿಶೇಷವಾಗಿ, ಯಾಕೆಂದರೆ ಆರ್ ಅಶೋಕ್ ಅವರು ಈ ರಾಜ್ಯದಲ್ಲಿ ಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಒಂದಷ್ಟು ಯೋಜನೆಗಳನ್ನು ತಂದರು. ಆ ಯೋಜನೆಗಳನ್ನು 3 ವರ್ಷದಿಂದ ಜಾರಿಯಿಂದ ನಿಲ್ಲಿಸೇ ಬಿಟ್ಟರು. ಅದ್ರ ಪರಿಣಾಮ ಏನಾಗ್ತಿದೆ ಅಂಥೇಳಿ ಅನೇಕ ಸಂಘಟನೆಗಳು ಗಮನಿಸಿದಂಥ ಪರಿಣಾಮ ಇದನ್ನು ಉಲ್ಲೇಖ ಮಾಡುವಂಥ ಅಗತ್ಯ ಅಂತ ಹೇಳಿ ನಾನು ಅದನ್ನು ಸಿದ್ಧತೆ ಮಾಡ್ಕೊಂಡು ನಾನು ಬಂದೆ. ರಾಜ್ಯದಲ್ಲಿ ಸಾಮಾಜಿಕ ಭದ್ರತಾ ಪಿಂಚಣಿಗಳ ಒಂದು ಸ್ಥಗಿತ ಮಾಡುವಂಥ ಕೆಲಸ, ಸಾಮಾಜಿಕ ಭದ್ರತಾ ಪಿಂಚಣಿಗಳೆಲ್ಲ ನಿಲ್ಲಿಸೋವಂಥ ಕೆಲಸ ಇದೆಯಲ್ಲ, ಇದು ಅಮಾನವೀಯವಾದಂಥ ಒಂದು ಸಂಗತಿ ಅಂತೇಳಿ ನಾನು ಈ ಸಂದರ್ಭ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ಈ ಯೋಜನೆಗಳನ್ನು ಬಡವರ ಪರವಾಗಿ ಯೋಚನೆ ಮಾಡಬೇಕಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಲಿಲ್ಲ, ಅವ್ರು ನಿಲ್ಲಿಸ್ಬಿಟ್ರು. ಆದರೆ ಡಿ ಕೆ ಶಿವಕುಮಾರ್ ಇದನ್ನು ಮಾಡಬೇಕು ಅಂತ ವಿನಂತಿ ನಾನು ಮಾಡ್ತೇನೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಇದನ್ನು ಮಾಡಿ ನೀವು ದಯವಿಟ್ಟು ಅಂತ ನಮ್ಮದು ವಿನಂತಿನೂ ಕೂಡ ಇದೆ, ಆಗ್ರಹನೂ ಕೂಡ ಇದೆ. ಸಾಮಾಜಿಕವಾಗಿ ಬದುಕಬೇಕಾದಂಥ ಅಶಕ್ತರಾಗಿರುವಂಥ ವ್ಯಕ್ತಿಗಳಿಗೆ ಕೊಡಬೇಕಾದಂಥ ಸಂಗತಿಗಳು ನೋಡಿ. ಇಂದಿನ BJP ಸರ್ಕಾರದ ಅವಧಿ ಒಳಗಡೆ ನವೋದಯ ಎಂಬ ಮೊಬೈಲ್ ಆ್ಯಪ್ ಮೂಲಕ ಕಂದಾಯ ಇಲಾಖೆ ಅಧಿಕಾರಿಗಳ ಮೂಲಕ ಮನೆ ಬಾಗಿಲಿಗೆ ಮಾಸಾಶನ ಯೋಜನೆ ಜಾರಿಗೆ ತಂದಂಥದ್ದು ಅಶೋಕ್ ಅವರ ನೇತೃತ್ವದಲ್ಲಿ, ಅವತ್ತಿದ್ದಂಥ ಭಾರತೀಯ ಜನತಾ ಪಾರ್ಟಿ ನೇತೃತ್ವ ಸರ್ಕಾರ. ಅದನ್ನು ಕೈ ಬಿಟ್ಬಿಟ್ರು. ಅದ್ರ ಪರಿಣಾಮ ಪ್ರತಿ ತಿಂಗಳು ಮಾಸಾಶನ ಕೊಡ್ತಾ ಇರುವಂಥ ವ್ಯಕ್ತಿಗಳಿಗೆ ಇವತ್ತು ಕೂಡ ಮಾಸಾಶನ ಕೈಗೆ ಸಿಗದೆ ಇರೋಂಥ ರೀತಿ ಒಳಗಡೆ ಅದನ್ನು ತೆಗೆದುಹಾಕಿರುವಂಥ ಕ್ರಮ ಇದೆಯಲ್ಲ, ನಮಗೆ ಗೊತ್ತಾಗಿದ್ದು 16 ಜನ ಇಲ್ಲಿಗೆ ಬಂದರು. ನಾನು ಮಾಸಾಶನ ಯಾವುದು ನಿಲ್ಲಿಸಲ್ಲ ಅಂತ ನಮ್ಮ ತಲೆಗಳಲ್ಲೂ ಇತ್ತು. ಹಾಗಾಗಿ ಇಲ್ಲಾಂದ್ರೆ ಇಷ್ಟೊತ್ತಿ ಸೆಷನ್ನಲ್ಲಿ ಹೋದ ಬಾರಿ ಸೆಷನ್ ರಿಕ್ವೆಸ್ಟ್ ಮಾಡಿದಾಗಲೇ ನಂಗೆ ಗೊತ್ತಾಗಿದ್ದು. ಜನಗಳು ಬಂದಂಥ ಪರಿಣಾಮ ಇದ್ರ ಬಗ್ಗೆ ಯೋಚನೆ ಮಾಡಿದ್ವಿ, ಸೆಷನಲ್ಲಿ ಕೇಳಿದ್ವಿ. ಅದಕ್ಕೆ ಸರಿಯಾದಂಥ ಉತ್ತರ ನಮಗೆ ಅಲ್ಲಿ ಇನ್ನೂ ಬರಲಿಲ್ಲ. ಅವತ್ತು ಬೇರೆ ಬೇರೆ ಕಾರಣಗಳ ಪರಿಸ್ಥಿತಿ ವಿಕೋಪಕ್ಕೆ ಹೋದಂಥ ಪರಿಣಾಮ ಅವತ್ತು ಬರಲಿಲ್ಲ ನಮಗೆ. ಹಾಗಾಗಿ ಪ್ರತಿ ತಿಂಗಳು ಇಲ್ಲ, 3 ತಿಂಗಳು 4 ತಿಂಗಳಿಗೊಮ್ಮೆ ಹಾಗೂ ಹೀಗೂ ಬರ್ತಾ ಇತ್ತು. ಇವತ್ತು ಅದನ್ನು ಪೂರ್ತಿ ನಿಲ್ಲಿಸಿಬಿಟ್ಟಿದ್ದಾರೆ. ಪ್ರಸಕ್ತ ಹೊಸದಾಗಿ ಅರ್ಜಿ ಸಲ್ಲಿಸಲಿಕ್ಕೆ ವಿವಿಧ ತಾಂತ್ರಿಕ ಕಾರಣಗಳನ್ನು ನೀಡಿ ಅರ್ಜಿ ಸಲ್ಲಿಸದಂತೆ ತಡೆ ಹಿಡಿಯಲಾಗಿದೆ. ಬೇರೆ ಬೇರೆ ಕಾರಣಗಳನ್ನು ಇಟ್ಟು ನೋಡಿ, ಇದ್ರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ, ಶಿವಮೊಗ್ಗ ತಾಲೂಕಿನಲ್ಲಿ ತಡೆ ಹಿಡಿಯಲಾದಂಥ ಮಾಸಾಸನಗಳು ಶಿವಮೊಗ್ಗ ತಾಲೂಕಿನಲ್ಲಿ 12,672 ಜನಕ್ಕೆ ಕೊಡ್ತಾ ಇಲ್ಲ. ಭದ್ರಾವತಿ ತಾಲೂಕಿನಲ್ಲಿ 13,408 ಜನಕ್ಕೆ ಕೊಡ್ತಾ ಇಲ್ಲ. ಶಿಕಾರಿಪುರ ತಾಲೂಕಿನಲ್ಲಿ 13,277 ಜನಕ್ಕೆ ಕೊಡ್ತಾ ಇಲ್ಲ. ಸಾಗರ ತಾಲೂಕಲ್ಲಿ 4,503 ಜನಕ್ಕೆ ಕೊಡ್ತಾ ಇಲ್ಲ. ಸೊರಬದಲ್ಲಿ 9,862 ಜನಕ್ಕೆ ಕೊಡ್ತಾ ಇಲ್ಲ. ತೀರ್ಥಹಳ್ಳಿ ತಾಲೂಕಿನಲ್ಲಿ 2,903 ಜನಕ್ಕೆ ಕೊಡ್ತಾ ಇಲ್ಲ. ಇನ್ನು ಹೊಸನಗರ ತಾಲೂಕು 3,222 ಜನಕ್ಕೆ ಕೊಡ್ತಾ ಇಲ್ಲ. ಒಟ್ಟಾರೆ ನಮ್ಮ ಜಿಲ್ಲೆನಲ್ಲಿ ಶಿವಮೊಗ್ಗ ಜಿಲ್ಲೆ ಒಂದರಲ್ಲೇ 59,847 ಜನಕ್ಕೆ ಪಿಂಚಣಿ ಇವತ್ತು ನಿಲ್ತಿದೆ. ಶಿವಮೊಗ್ಗ ಜಿಲ್ಲೆ ಒಂದರಲ್ಲಿ. ರಾಜ್ಯದ ಪರಿಸ್ಥಿತಿ ಯೋಚನೆ ಮಾಡಿದ್ರೆ ಈಗ ಒಂದು ನಿಲ್ಲುತ್ತೆ. ಲಕ್ಷಾಂತರ ಜನಕ್ಕೆ ಈ ಥರದ ಪರಿಸ್ಥಿತಿ ಅನ್ಯಾಯ ಆಗಿರೋಂಥದ್ದು ಕಾಣುತ್ತೆ ನಮಗೆ. ಸೊ ಹಾಗಾಗಿ ಇದನ್ನು ಗಂಭೀರವಾಗಿ ಯೋಚನೆ ಮಾಡೋಂಥದ್ದು ಅಗತ್ಯ ಇದೆ ಅಂತೇಳಿ ಶಿವಮೊಗ್ಗ ನಗರ ಒಂದದ್ದೇ ನಿಮಗೆ ಅಂಕಿಅಂಶ ಕೊಡಲಿಕ್ಕೆ ಇಷ್ಟಪಡ್ತೇನೆ ನಾನು. ನಿರ್ಗತಿಕ ವಿಧವಾ ಪಿಂಚಣಿ, ಯಾವ್ಯಾವ ಪಿಂಚಣಿಗಳು ಬರುತ್ತೆ ಅಂತೇಳಿ. ನಿರ್ಗತಿಕ ವಿಧವಾ ಪಿಂಚಣಿ 1,907 ಜನಕ್ಕೆ ನಿಂತೋಗಿದೆ. ಸಂಧ್ಯಾ ಸುರಕ್ಷಾ ಪಿಂಚಣಿ 1,062 ಜನಕ್ಕೆ ನಿಂತೋಗಿದೆ. ಹಿರಿಯ ನಾಗರಿಕರ ಪಿಂಚಣಿ 1,781 ಜನಕ್ಕೆ ನಿಂತೋಗಿದೆ. ಅಂಗವಿಕಲ ಪೋಷಣಾ ಪಿಂಚಣಿ, ಹ್ಯಾಂಡಿಕ್ಯಾಪ್ ಅವರಿಗೆ ಪೋಷಣೆ ಮಾಡಲಿಕ್ಕೋಸ್ಕರ ಒಂದಷ್ಟು ಯೋಚನೆ ಮಾಡಿತ್ತು, 708 ಜನಕ್ಕೆ ನಿಂತೋಗಿದೆ. ಅವಿವಾಹಿತ ಮಹಿಳೆಯರ ಮನಸ್ವಿನಿ ಪಿಂಚಣಿ 141 ಜನಕ್ಕೆ ನಿಂತೋಗಿದೆ. ತೃತೀಯ ಲಿಂಗಗಳಿಗೆ ಸಂಬಂಧಪಟ್ಟಂತೆ ಮೈತ್ರಿ ಪಿಂಚಣಿ
ಮೈತ್ರಿ ಬೆಂಜಲ್ 4 ಜನಕ್ಕೆ ಕೊಡಬೇಕು ನಿಂತಿದೆ. ಯೋಚನೆ ಮಾಡಿ, 4 ಜನಕ್ಕೆ. ನಗರದಲ್ಲಿ ಒಟ್ಟು ರದ್ದಾಗಿರುವಂಥ ಪಿಂಚಣಿಗಳ ಸಂಖ್ಯೆ 5603. ಇದರ ಮೊತ್ತ ಎಷ್ಟು ಗೊತ್ತೇನು? ಇಡೀ ಜಿಲ್ಲೆದು ಮೊತ್ತ 5,98,047 ರೂಪಾಯಿ ಹಣ ನಮಗೆ ಕೋಟಿಗಟ್ಟಲೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಸಣ್ಣದು ಅನಿಸ್ಬೋದು. ಆದರೆ ಯಾರಿಗೆ ಕೈ ಸೇರಬೇಕಲ್ಲ ಅವರಿಗದು ಲಕ್ಷಗಟ್ಟಲೆ ಹಣ. ಹಾಗಾಗಿ ಇದು ಎಲ್ಲ ಒಂದು ಕಡೆ ಜಿಲ್ಲೆಗಾಗಿರುವಂಥ ಒಂದು ದ್ರೋಹ. ಹಾಗೆಯೇ ಶಿವಮೊಗ್ಗ ನಗರದಲ್ಲಿ 56 ಲಕ್ಷ ಮೊತ್ತದ ಪಿಂಚಣಿಗಳು 3 ತಿಂಗಳಿಂದ ಬಂದಿಲ್ಲ. ಇನ್ನು 3 ತಿಂಗಳಿಂದ ಕೊಡ್ತಾ ಇದ್ದವರಿಗೂ ಬರಲಿಲ್ಲ, ಹಿಂದೆ ನಿಲ್ಲಿಸಿದಂಥವರಿಗೂ ಬರ್ತಾ ಇಲ್ಲ. ಶಿವಮೊಗ್ಗ ನಗರ ಒಂದಕ್ಕೆ 56 ಲಕ್ಷ ರೂಪಾಯಿ ಪಿಂಚಣಿ ಕೊಡಬೇಕಾಗಿರುವಂಥದ್ದು. ಇದೆಲ್ಲ ಒಂದು ಕಡೆಗೆ ಬಡವರಿಗೆ ಮಾಡಿದಂಥ ದ್ರೋಹ ಅಂತೇಳಿ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಡವರಿಗೆ ಮಾಡಿದ ಅನ್ಯಾಯ. ಯಾಕಂದರೆ ಬಡವರ ಪರವಾಗಿ ಯೋಚನೆ ಮಾಡ್ತಾ ಇರೋಂಥ ಸರ್ಕಾರಗಳು ಹೇಗೆ ನಡ್ಕೊಳ್ಬೇಕು, ಯಾವುದಕ್ಕೆ ಆದ್ಯತೆ ಕೊಡಬೇಕು ಅಂತ ಯೋಚನೆ ಮಾಡದೆ ಹೋದರೆ ಎಲ್ಲಿಗೋಗಿ ನಿಲ್ಲತ್ತೆ ಅಂತ ಹೇಳಿ. ಭಾಷಾಸನ ರದ್ದು ಮಾಡ್ತಿರೋದಕ್ಕೆ ಸಂಬಂಧಪಟ್ಟಂತೆ ಇದ್ರ ಬಗ್ಗೆನೂ ಚರ್ಚೆ ನಡೆದಿದೆ. ಆದರೆ ಈ ಹಿಂದೆ ಯಾರಿಗೆ ಕೊಟ್ಟಿದೆ ಅವರು ನಿಲ್ಲಿಸಬಾರ್ದು. ಈಗ ಆದಾಯದ ಮಿತಿ ಬೇರೆ ಹೇಳ್ತಾರೆ ಅವರು. ಆದರೆ ಆದಾಯದ ಮಿತಿ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ನಾವು ಅವರಿಗೆ ಪಿಂಚಣಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೆವು. ಇವತ್ತು ಆದಾಯದ ಮಿತಿ ಜಾಸ್ತಿ ಮಾಡ್ತಿದ್ದೀವಿ. ನಾವು ಅದಕ್ಕೆ ಹೇಳಿದ್ದೇವೆ 3 ಲಕ್ಷ ರೂಪಾಯಿಗೆ ಇದನ್ನು ಏರಿಸಬೇಕು ಅಂತ. ಆದಾಯದ ಮಿತಿಯನ್ನು 3 ಲಕ್ಷಕ್ಕೆ ತಗೊಂಡು ಬರಬೇಕು ಅಂತೇಳಿ ಅದು ಮೊನ್ನೆ ವಿಧಾನಸಭಾ ಅಧಿವೇಶನಗಳಲ್ಲಿ ಚರ್ಚೆ ಆಗಿ ಅದಕ್ಕೊಂದು ಕಮಿಟಿ ಫಾರಂ ಮಾಡಿದ್ದಾರೆ. ಆ ಕಮಿಟಿಯ ಮೂಲಕ ಇಮಿಡಿಯೇಟ್ ಆಗಿ ತುರ್ತಾಗಿ ಆಗಬೇಕಾದಂಥ ಕಾರ್ಯ ಇದು. ಬೇರೆ ಕಾರಣಗಳಿಗೋಸ್ಕರ ಇದನ್ನು ನಿಲ್ಲಿಸಿದ್ದೀರಿ ಅಂತ ನಮಗೆ ಗೊತ್ತಿದೆ. ಆದರೆ ನ್ಯಾಯ ಕೊಡಬೇಕಾದಂಥ ಕಾರ್ಯ ನಿಮ್ಮದು. BPL ರದ್ದು ಮಾಡಿಬಿಟ್ಟಿದ್ದೀರಿ ನೀವು. BPL ರದ್ದು. ಒಬ್ಬ ಎಜುಕೇಷನ್ ಲೋನ್ ತಗೊಂಡ್ರೆ ಒಬ್ಬ ಬಡವ ಮಕ್ಕಳನ್ನು ಓದಿಸ್ಬೇಕು ಅಂತ ಯೋಚನೆ ಮಾಡ್ತಾನೆ. ಎಜುಕೇಷನ್ ಲೋನ್ ತಗೊಂಡ್ರು ಅಂತ ಒಂದೇ ಕಾರಣಕ್ಕೋಸ್ಕರ ಅವನು ಬ್ಯಾಂಕಿಗೆ ಏನು ಕೊಡಬೇಕು? ಅವನ ಅಧಿಕಾರಿಗಳಿಂದ ಅವ್ನು ಇದು ಕೊಡಬೇಕು, ಲೆಕ್ಕಪತ್ರದ ಅಧಿಕಾರಿಯಿಂದ. ಅವಾಗ ಏನಾಗತ್ತೆ, ಅವ್ರದ್ದು ಇನ್ಕಮ್ ಕ್ರೈಟೀರಿಯಾ ಜಾಸ್ತಿ ಮೇಲಕ್ಕೆ ಬಂದ್ಬಿಡುತ್ತೆ ಅಂತೇಳಿ ಬ್ಯಾಂಕಿನ ಕಾರಣಕ್ಕೋಸ್ಕರ 3 ವರ್ಷದ ಇದನ್ನು ಕೊಡ್ತಾರೆ. ಎಜುಕೇಷನ್ ಪರ್ಪಸ್, ಎಜುಕೇಷನ್ ಲೋನ್ ತಗೊಂಡಿರುವಂಥ ಮನೆಗಳಿಗೂ ಕೂಡ ವಿದ್ಯಾಭ್ಯಾಸಕ್ಕೋಸ್ಕರ ತಗೊಂಡಂಥ ಲೋನನ್ನು ಕೂಡ ಇದಕ್ಕೆ ಜೋಡಿಸಿದಂಥ ಪರಿಣಾಮ ಆ ಮನೆಗೆ BPL ರದ್ದಾಗಿದೆ, ಊಟದ ಸಮಸ್ಯೆ ಆಗ್ತಾ ಇದೆ. ಅಡುಗೆಗೆ ಹೋಗಿ ಬಡಿಸೋವಂಥ ಹೆಣ್ಣುಮಕ್ಕಳು ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಂತೇಳಿ ಎಜುಕೇಷನ್ ಲೋನ್ ಮಾಡಿದ್ರು. ಎಲ್ಲ ಸೈಕಲ್ ಶಾಪ್ ಇಟ್ಕೊಂಡಿರೋವಂಥವ್ನು ಅವ್ರ ಮಕ್ಕಳಿಗೋಸ್ಕರ ವಿದ್ಯಾಭ್ಯಾಸ ಮಾಡಬೇಕು ಅಂತ ಯೋಚನೆ ಮಾಡಿದ್ರು. ಅದ್ರ ಪರಿಣಾಮ ಎಲ್ಲಿಗೋಗಿ ನಿಲ್ತಾ ಇದೆ ಅಂತ ಹೇಳಿದ್ರೆ ಅವರಿಗೆ ನಿತ್ಯ ಪ್ರತಿ ತಿಂಗಳು ಕೊಡ್ತಾ ಇರೋಂಥ ಆಹಾರ ಪದಾರ್ಥಗಳು ಕೊಡದೇ ಇರೋಂಥ ಪರಿಣಾಮ ಇವತ್ತು ಎಲ್ಲೋ ಒಂದು ಕಡೆಗೆ ಅವನನ್ನು ಅಮಾನವವಾಗಿ ನೋಡ್ಕೊಳ್ಳುವಂಥ ಸ್ಥಿತಿ ಅಂತಲೇ ಹೇಳಬೇಕಾಗತ್ತೆ. ಸರಿಯಲ್ಲ, ಮಾನವೀಯತೆ ನೆಲೆ ಮೇಲೆ ಕೊಡ್ತಾ ಇರೋಂಥ ಅನೇಕ ಸಂಗತಿಗಳಿದೆ, ಬಡವರಿಗೋಸ್ಕರ ಬೇಕಾಗಿರೋಂಥ ಸಂಗತಿಗಳು. ಹಾಗಾಗಿ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ಮರುಪರಿಶೀಲನೆ ಮಾಡಬೇಕು. ಈ ರೀತಿ ರದ್ದು ಮಾಡಲಿಕ್ಕೋಸ್ಕರ ಈ ಪಿಂಚಣಿಗಳ ನಿಲ್ಲಿಸಿರುವಂಥ ಒಂದು ಸಂಗತಿ ಏನಿದೆ, ಇದನ್ನ ನೀವು ಯಾವ ಹೆಸರಲ್ಲಿ ಅಶೋಕ್ ಮಾಡಿ ನಿಮಗೆ ಸಮಾಧಾನ ಇಲ್ವಾ? ನೀವು ಯಾವ್ದಾರ ಹೆಸರಲ್ಲಿ ಮಾಡಿ, ಬಡವರು ಹೊಟ್ಟೆ ಮೇಲೆ ಕಲ್ಲು ಹೊಡಿಬೇಡಿ. ಹಾಗೆ ಅನಿಸುತ್ತೆ ನಮಗೆ. 4 ಜನ ಯಾರವರು ತೃತೀಯ ಲಿಂಗಿಗಳಿಗೆ 4 ಜನಕ್ಕೆ ಶಿವಮೊಗ್ಗ ನಗರದಲ್ಲಿ ಕೊಡದೇ ಇರುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ನಿಮ್ಮ ಸರ್ಕಾರದಲ್ಲಿ ಹಣ ಇದೆ ಅಂತ ಬೊಂಬೆ ಹೊಡ್ಕೊಳ್ತೀರಲ್ಲ, ನಾವು ನಂಬೇಕಾದನ್ನ ಹೆಂಗೆ ನಂಬಕ್ಕೆ ಸಾಧ್ಯ? 1000 ಕೋಟಿ ರೂಪಾಯಿ ಯೋಜನೆಗಳನ್ನ ತರ್ತಾ ಇದ್ದೀರಿ, ಈ ಲಕ್ಷಗಟ್ಟಲೆ ಇರೋಂಥ ಯೋಜನೆಗಳು ಕೈ ಹಾಕಿಬಿಡ್ತೀರಿ. ಜಿಲ್ಲೆದ ಮಾತ್ರ ರಿಪೋರ್ಟ್ ಕೊಟ್ಟಿದ್ದಾರೆ, ರಾಜ್ಯದ ರಿಪೋರ್ಟನ್ನು ತಾವು ತರಿಸ್ಕೊಳ್ಳಿ. ಮಾನ್ಯ ಮುಖ್ಯಮಂತ್ರಿಗಳೇ DK ಶಿವಕುಮಾರ್ ಅವರೇ, ನಾನು ವಿನಂತಿ ಮಾಡ್ತೇನೆ, ಬಡವರ ಪರವಾಗಿ ನೀವು ಯೋಚನೆ ಮಾಡ್ತೀರಂತ ನಂಬಿಕೆ ನಮಗೂ ಕೂಡ ಇದೆ. ಆದರೆ ಇದರಿಂದ ಇಡೀ ಕಾಂಗ್ರೆಸ್ಸಿನ ಸರ್ಕಾರ ಬಡವರ ವಿರುದ್ಧವಾಗಿದೆ ಅಂತೇಳಿ ಸಾಬೀತಾಗಿರುತ್ತೆ. ನಮಗೆ ಗೊತ್ತಾಗ್ತಾ ಇರೋಂಥ ಸಂಗತಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಮಾಡಿ ನೋಡೋಣ ಇಮಿಡಿಯೇಟ್ ಆಗಿ. ಮೊದಲ ಕ್ಯಾಬಿನೆಟ್ ಒಳಗಡೆ ಈ ಥರದ ಸಂಗತಿಗಳನ್ನು ಮಾಡಿದರೆ ನಿಜವಾಗ್ಲೂ ನಿಮಗೊಂದು ಒಳ್ಳೆಯ ಅಭಿನಂದನೆ. ಈ ರಾಜ್ಯದ ಜನ ತಿಳಿಸ್ತಾ ಇದ್ರು ಬಡವರ ಕಣ್ಣೀರು ಒರೆಸ್ತಿದ್ದಾರೆ ಅಂತ ಹೇಳಿ. ಈಗಲೂ ಕಾಲ ಮಿಂಚಿಲ್ಲ, ಮುಂದಿನ ಕ್ಯಾಬಿನೆಟ್ ಒಳಗಡೆ ನಿರ್ಣಯ ಮಾಡಿ ಅಂತ ನಾನು ಮಾಡ್ತೇನೆ. 5,000 ಚಿಲ್ಲರೆ ಶಿವಮೊಗ್ಗ ನಗರದ BPL ಹೋಟೆಲ್ ತೆಗೆದಿದ್ದೀರಿ. ಇನ್ಕಮ್ ಲಿಮಿಟ್ಗೆ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆ.
3 ಲಕ್ಷ ರೂಪಾಯಿ ತನಕ ಮಾಡಿ ಅವರಿಗೆ ಆಹಾರ ಪದಾರ್ಥಗಳು ಕೊಡುವಂಥ ಕೆಲಸ ಮಾಡಿ ಅನ್ನೋಂಥ ಆಗ್ರಹವನ್ನು ನಾನು ಮಾಡ್ತೇನೆ. ದಯಮಾಡಿ ಇದನ್ನು ಗಂಭೀರವಾಗಿ ತಗೋಬೇಕು ಸರ್ಕಾರ ಅಂತೇಳಿ ನನ್ನ ಮುಖ್ಯಮಂತ್ರಿಗಳು ನಾನು ವಿನಂತಿಯನ್ನು ನಾನು ಮಾಡ್ತೇನೆ.